ಒತ್ತಿತೆಪ್ಪೆ ಏನು ಕಚ್ಚದು ಚೆವಿ ಎದ್ರೆ ಓಯ್ ಓ ಓ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ತಿಂಡಿ, ಕಡುಬು, ಕಾಯಿ ಚಟ್ನಿ ಮತ್ತು ಪಲ್ಯ. ಇನ್ನು ನಮ್ಮಪ್ಪ ಬೆಳಗ್ಗೆನೇ ಎಲ್ಲ ಅಂಗಳಕ್ಕೆಲ್ಲ ಸಗಣಿ ಹಾಕಿ ಸಾರಿಸ್ತಾ ಇದ್ದಾರೆ. ಅಂದರೆ ಮಕ್ಕಳೆಲ್ಲ ಬಂದಿದ್ದಾರಲ್ಲ, ಆಟ ಆಡೋಕ್ಕೆಲ್ಲ ಚೆನ್ನಾಗಾಗತ್ತೆ ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ರು. ಇನ್ನು ಊರ ಕಡೆ ಯಾವಾಗಲೂ ಹಬ್ಬಗಳಲ್ಲಿ, ಫಂಕ್ಷನ್ಗಳಲ್ಲಿ ಎಲ್ಲ ಈ ಥರ ಸಗಣಿ ಎಲ್ಲ ಸಾರಿಸಿದಾಗ ಅಂಗಳದಲ್ಲೆಲ್ಲ ರಂಗೋಲಿ ಹಾಕ್ತಿದ್ವಿ ಅವಾಗ. ಸೊ ನನಗಂತೂ ರಂಗೋಲಿಗಳು ಮರ್ತೇ ಹೋಗಿದ್ದಾವೆ. ಬೆಂಗಳೂರಲ್ಲಿ ಎಲ್ಲೋ ಹಾಕ್ತೆ, ಅದಕ್ಕೆ ಹಾಕೋಣ ಅಂತ ಹಾಕ್ತಾಯಿದ್ದೆ. ಬೇಕಾ ಇವಾಗ ನೋಡಿ ಎಷ್ಟು ಕ್ಲೀನ್ ಆಯ್ತು ಅಂತ. ಮಕ್ಕಳಂತೂ ಆಟ ಆಡೋಕ್ಕೆಲ್ಲ ಚೆನ್ನಾಗಿ ಹಂಗೆ ಒಂದು ಇದ್ರಾಗ ಹಾಸು ಒಂದು ಇದು ಹತ್ತಿ ಹಣ್ಣು ಬರುತ್ತಲ್ಲ, ಅದ್ರ ತೆಪ್ಪೆ. ಅದು ಅಕ್ಕಿ ನೆನೆಸಿದ ನೀರಲ್ಲಿ ತೇಯ್ತಾ ಇರೋದು. ಅಂದರೆ ಮಗುಗೆ ಎಲ್ಲ ಫುಲ್ಲು ಚವಿ ಥರ ಒಂದು ಸ್ವಲ್ಪ ಗುಳ್ಳೆಗಳಾಗಿದ್ದವು ಮುಖಕ್ಕೆ, ಬಾಡಿಗೆಲ್ಲ. ಇದನ್ನು ತೇಯ್ದು ಹಚ್ಚಿದ್ರೆ ಹೋಗತ್ತಂತೆ. ಆವಾಗಿನ ಕಾಲದಿಂದ ಈ ಥರ ಮಾಡ್ಕೊಂಡು ಬಂದಿದ್ರೆ. ಇದು ಚಂದಳಗೊಂಬೆ ಅಂತ. ಇದನ್ನು ಅಷ್ಟೇ ನಿನ್ನೆ ಅದು ಅಕ್ಕಿ ನೆನೆಸಿದ ನೀರಲ್ಲೇ ತೇಯ್ದು ಹಚ್ಚಿರೋದು. ನಿನ್ನೆ ಹಚ್ಚಿದ್ವಿ, ಇವತ್ತು ಹತ್ತಿ ತಪ್ಪೆ ಹಚ್ತಾ ಇರೋದು. 2 ದಿನ ಆಯಿತು ಹಚ್ತಾ. ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ಇದು ಹತ್ತಿ ತಪ್ಪೆ ಐತಲ್ಲ, ಅದು ತೇದು ಪ್ರೆಗ್ನೆಂಟ್ ಇದ್ದಾಗೇ ಅಮ್ಮಂಗೆ ತಿನ್ನಿಸಿದ್ರೆ ಮಗುಗೆ ಬರಲ್ಲ ಅಂತ ಹೇಳ್ತಾರೆ. ಇನ್ನು ಬೈಗೆ ಮೀನು ಸಾಂಬಾರು ಮಧ್ಯಾಹ್ನಕ್ಕೆ ಮಾಡಿರೋದು. ಇದು ಬಾಣ್ತಿರಿಗೂ ಒಳ್ಳೆಯದು ಅಂತ. ಇನ್ನು ಪಾಪುಗೆ 2 ಮಂತ್ ಕಂಪ್ಲೀಟ್ ಆಯಿತು ಅಂತ ನನ್ನ ತಂಗಿ ಇದು ಬೀಚ್ ಥೀಮಲ್ಲಿ ಫೋಟೋಶೂಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ಲು. ಇನ್ನು ನಾವು ಸಮ್ಮರಲ್ಲಿ ತಿಂತಾ ಇರೋ ಫ್ರೂಟ್ಸ್ಗಳಾಗಿರ್ಬೋದು, ಎಳ್ನೀರು, ಜ್ಯೂಸು, ಐಸ್ ಕ್ರೀಮು, ಇದೆಲ್ಲನೂ ರೆಡಿ ಮಾಡ್ಕೊಂಡಿದ್ಲು ಫೋಟೋಶೂಟ್ ಮಾಡೋದಕ್ಕೆ. ಈ ಥರ ಮಕ್ಳಿಗೆ ಫೋಟೋಶೂಟ್ ಮಾಡ್ತಿರೋಗೆ ಗೊತ್ತಿರುತ್ತೆ. ಎಷ್ಟೆಲ್ಲ ರೆಡಿ ಮಾಡ್ಕೊಂಡು ಬೇರೆ ಟೈಮ್ ಎಷ್ಟೊಂದು ನಗ್ತವೆ. ಇವತ್ತು ಫುಲ್ ಎಷ್ಟು ನಗಿಸ್ತಾ ಇದ್ರು ಫೋಟೋ ಚೆನ್ನಾಗಿ ಬರಲಿ ಅಂತ ನಗ್ತಾನೆ ಇರಲಿಲ್ಲ. ಲಾಸ್ಟಿಗೆ ಸ್ವಲ್ಪ ಏನೋ ಅಜ್ಜಿ ಮಾತಾಡೋವಾಗ ಸ್ವಲ್ಪ ನಗೋದ ಅಷ್ಟೇ. ಟೋಪಿ ತಗೊಂಡೈತಿ ಈಗ, ಟೋಪಿ ಅದೇ ಬಂಗಾರ ಈಗ ಮಾಡಕ ವಿಡಿಯೋ ಬಡ್ಕೇಳ್ರಿ. ಈಗ ವಿಡಿಯೋ ಸಾಲ್ದಂದ್ರೆ ಇನ್ನು ಎಷ್ಟನೇ ಗೆಡ್ಬೇಕಮ್ಮ? ಚಾಕ ಚಾಕ ಮಗ. ಅಯ್ಯಯ್ಯೋ ಎದ್ರೆ ಓಯ್ ಓ ಓ ಓ ಓ ಓ. ಇನ್ನು ನನ್ನ ಚಿಕ್ಕಪ್ಪನ ಮಗಳಿಗೂ ಮಗು ಆಗಿದೆ. ಅದು ಬಂದಿತ್ತು ಇವತ್ತು. 2 ಮಕ್ಕಳು ಮುಖ ನೋಡ್ಕೊಂತ ಆಟ ಆಡ್ತಾ ಇದ್ವು.
ನನ್ನ ತಂಗಿ ಮಗಳದ್ದು ಇನ್ನೊಂದು 2 ದಿನದಲ್ಲಿ ಬರ್ತಡೇ ಐತೆ, ಅದಕ್ಕೆಲ್ಲ ಬಟ್ಟೆ ತೊಗೊಬರೋಣ ಅಂತ ಹೇಳಿ ನಾವು ಪೇಟೆಗೆ ಹೊಟ್ಟಿದ್ವಿ. ಇದೇ ರಿಪ್ಪನ್ಪೇಟೆ ಅಂತ ನಮ್ಮ ಊರಿಗಿದೆ ನಿಯರ್ ಇರೋದು ಸಿಟಿ. ಎಲ್ಲಿಗೀಗ ಯಾವ ಬಟ್ಟೆ ಅಂಗಡಿ ಚೆನ್ನಾಯ್ತು? ಹಾಂ, ಚೂಡಿ ಬೇಡ. ಹಾಂ, ಗ್ರ್ಯಾಂಡಾಗಿರೋದಾ? ಫ್ರಾಕು ಬೇಡ? ಹ್ಞೂ, ಸೂಪರ್. ಹ್ಞೂ, ಈ ಕಡೆ ತಿರ್ಸಿ. ಇದು ಅಜ್ಜಿ ಡ್ರೆಸ್, ಚಂದಳ್ಳಿ ಅಜ್ಜಿ ವರ್ಷಿತಾ ಕೊಡ್ಸಿರೋದು. ಇಷ್ಟ ಆಯ್ತು ವರ್ಷಿತಾ? ವರ್ಷಿತಾ ಅಮ್ಮ ಕೊಡ್ಸಿದ್ದು. ಹಿಂಗ್ ಬರುತ್ತೆ, ಇದು ಶರಾರ ಟೈಪ್ ಡ್ರೆಸ್. ಇದು ಪ್ಯಾಂಟ್ ಬರುತ್ತೆ, ಇದು ಟಾಪ್ ಬರುತ್ತೆ, ಆಮೇಲೆ ದುಪ್ಪಟ್ಟ. ಇದು ಹಿಂಗ್ ದುಪ್ಪಟ್ಟ. ಚಿಕ್ಕಿ ಬಳೆ ಕೊಡ್ಸೈತಿ ಮ್ಯಾಚಿಂಗ್, ರಂಜಿ ಚಿಕ್ಕಿ ಸೆಟ್ಟು ವರ್ಷಿತಾಗೆ. ಇದು ಮುದ್ದುಗೆ ಹಿಂಗ್ ಬರುತ್ತೆ. ಪ್ಯಾಂಟ್, ಇದು ಟಾಪ್, ಇದು ದುಪ್ಪಟ. ವರ್ಣಿತಾಗೆ ಫ್ಯಾನ್ಸಿ ಸ್ಕರ್ಟ್. ಆಮೇಲೆ ಇದಕ್ಕೆ ಟಾಪ್, ಅದ್ರ ಮೇಲೆ ಕೋಟ್. ಚಿಂತನೆ ಹೇಳ್ತಾಳೆ, ಅದ್ರ ಮೇಲೆ ಏನು ಕೋಟ್. ಇಷ್ಟ ಆಯ್ತಾ? ಇನ್ನು ಪಾಪುನ ಬಿಟ್ಟೋಗಿದ್ವಿ ಅಂತ ಹೇಳಿ ಬೇಗ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇನ್ನು ಫ್ರಾಕು ಆ ಥರ ಶರಾರ ಟೈಪ್ ಆ ಥರ ತೊಗೊಂಡ್ಲಲ್ಲಿ ಸಿಂಪಲ್ಲಾಗಿ ಒಂದಿರಲಿ ಅಂತ ಹೇಳಿ ನಾನು ಇದು ಕೊಡಿಸ್ದೆ. ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನನಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.